ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಡಿಸ್ಕಸ್ ರಾಸ್ ಅಲ್ಗೋರಿದಮ್ ಸಿಂಗಲ್ ಸೋರ್ಸ್ ಶಾರ್ಟೆಸ್ಟ್ ಪಾತ್ ಈ ಪ್ರಾಬ್ಲಮ್ನ ಹೇಗಪ್ಪ ಸಾಲ್ವ್ ಮಾಡೋದು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಈಗ ತಿಳಿದಿರೋ ಹಾಗೆ ನಮಗೆ ಫಾರ್ಮುಲಾ ಗೊತ್ತೇ ಇದೆ. ಏನಪ್ಪ ಅಂತಂದರೆ ಇಫ್ ಡಿ ಆಫ್ ಯು ಪ್ಲಸ್ ಸಿ ಆಫ್ ಯು ಕಾಮ ವಿ ಈಸ್ ಲೆಸ್ ದೆನ್ ಡಿ ಆಫ್ ವಿ. ಇದು ಬಂದ್ಬಿಟ್ಟು ಇದರ ಫಾರ್ಮುಲಾ. ಏನಪ್ಪ ಅಂತಂದರೆ ಇದನ್ನ ಯು ಅಂತ ಕನ್ಸಿಡರ್ ಮಾಡಿ ಇದನ್ನ ವಿ ಅಂತ ಕನ್ಸಿಡರ್ ಮಾಡಿದರೆ ಅಂದರೆ ಇಲ್ಲಿದೆ ಇದು ವಿ, ಇದು ವಿ. ನೋಡಿ ಡಿ ಆಫ್ ಯು ಪ್ಲಸ್ ಯು ಟು ವಿ ಎಷ್ಟಿದೆ 10 ಇದೆ. ಇದೇನಾದರೂ ಪ್ಲಸ್ ಮಾಡಿದರೆ ಲೆಸ್ ದೆನ್ ವ್ಯಾಲ್ಯೂ ಏನಿರಬೇಕು, ಬಿ ಇರಬೇಕು. ಇದು ಬಂದ್ಬಿಟ್ಟು ಇದರ ಕಾನ್ಸೆಪ್ಟ್. ಸೊ ಡಿಸ್ಕಸ್ ಮಾಡೋಣ. ಇಲ್ಲಿ ವ್ಯಾಲ್ಯೂಸ್ ಇಲ್ಲ, ಆಲ್ಫಾಬೆಟ್ಸ್ ಇದೆ. ಸೊ ಆಲ್ಫಾಬೆಟ್ ಇರೋದ್ರಿಂದ ಬೇರೆ ಮೆಥಡ್ನ ಅಪ್ಲೈ ಮಾಡೋಣ. ಹೇಗಂತೇಳಿ ನೋಡೋಣ. ಮೊದಲನೇದಾಗಿ ಎ ಬಿ ಸಿ ಡಿ ಹಾಗೆ ಇ. ಈಗ ನೋಡ್ಬೋದು ನೀವು ಸೊ ಇಲ್ಲಿ ವರ್ಟೆಕ್ಸ್ ಇದೆಯಲ್ಲ, ಎಲ್ಲ ವ್ಯಾಲ್ಯೂ ಗೊತ್ತಿಲ್ಲ, ನಮ್ಮ ಶಾರ್ಟೆಸ್ಟ್ ಪಾತ್ ಗೊತ್ತಿಲ್ಲ, ಅದಕ್ಕೆ ಎಲ್ಲದರದ್ದು ವ್ಯಾಲ್ಯೂ ಇನ್ಫಿನಿಟಿನೇ ಇರುತ್ತೆ. ಸೊ ಎಲ್ಲದರ ವ್ಯಾಲ್ಯೂ ಇನ್ಫಿನಿಟಿನೇ ಇರುತ್ತೆ. ಸೊ ಈ ಇನ್ಫಿನಿಟಿನ ವ್ಯಾಲ್ಯೂಸ್ನಲ್ಲಿ ಯಾವುದಾದ್ರೂ ಒಂದು ನೋಡನ್ನು ಕನ್ಸಿಡರ್ ಮಾಡಬೇಕು. ಯಾವುದಾದ್ರೂ ಒಂದು ನೋಡನ್ನು ನಾವು ಎ ಕನ್ಸಿಡರ್ ಮಾಡೋಣ. ಎ ಟು ಎ ಏನಿರುತ್ತೆ, 0 ಇರುತ್ತೆ. ಉಳಿಕಿದೆಲ್ಲ ಏನಿದೆ, ಇನ್ಫಿನಿಟಿ ಇದೆ. ಸೊ ಇನ್ಫಿನಿಟಿ ಬರ್ಕೊಳ್ಳೋಣ. ಇದರಲ್ಲಿ ಸ್ಮಾಲೆಸ್ಟ್ ವ್ಯಾಲ್ಯೂ ಯಾವುದು, 0 ಇದೆ. 0ದು ವರ್ಟೆಕ್ಸ್ ವ್ಯಾಲ್ಯೂ ಏನಿದೆ, ಎ ಇದೆ. ಸೊ ಇಲ್ಲಿ ಎ ಬರ್ಕೊಳ್ಳೋಣ. ಫಸ್ಟು ನೀವು ಮಾಡೋ ಮಿಸ್ಟೇಕ್ ಏನಂದರೆ ಇಲ್ಲಿ ಎ ಬರ್ಕೊಂಡು ಆಮೇಲೆ ಇದು ಮಾಡಬಾರ್ದು. ಫಸ್ಟು ಸೆಲ್ಫ್ ಲೂಪ್ ಆಗುತ್ತಲ್ಲ, ಎ ಟು ಎ ಏನಿರುತ್ತೆ, 0 ಇರುತ್ತೆ. ಇದೆಲ್ಲ ಬಂದ ನಂತರ ಇದರಲ್ಲಿ ಕಂಪೇರ್ ಮಾಡಬೇಕು, ಚಿಕ್ಕದು ಯಾವುದಿದೆ. ಸೊ ಚಿಕ್ಕದು 0 ಇದೆ, 0ದ್ರ ವ್ಯಾಲ್ಯೂ ಏನಿದೆ, ಎ ಇದೆ. ಅದಕ್ಕೆ ಎ ಬರ್ಕೊಂಡ್ವಿ. ನೆಕ್ಸ್ಟ್ ಬಂದುಬಿಟ್ಟು ಎ ಟು ಯಾವುದ್ಯಾವುದಕ್ಕೆ ಎಡ್ಜ್ ಜಾಯ್ನ್ ಆಗಿದೆ ಅಂತೇಳಿ ಚೆಕ್ ಮಾಡೋಣ. ಎ ಟು ಬಿ ಹಾಗೆ ಎ ಟು ಸಿ, ಎ ಟು ಬಿ ಹಾಗೆ ಎ ಟು ಸಿ ಇಲ್ಲಿ ಜಾಯ್ನ್ ಆಗಿದೆ. ಇಲ್ಲಿ ಎ ಟು ಸಿ 5 ಅಂತ ವ್ಯಾಲ್ಯೂ ತಗೊಳ್ಳೋಣ. ಸೊ ಎ ಟು ಬಿ ಹಾಗೆ ಎ ಟು 5ನಲ್ಲಿ ಯಾವುದು ಚಿಕ್ಕ ವ್ಯಾಲ್ಯೂ ಇದೆ, ಎ ಟು ಸಿ ಇದೆ. ಸೊ ಅಂದರೆ ಆ ಥರ ಅಲ್ಲ, ಎ ಟು ಬಿ ಎಷ್ಟಿದೆ ವ್ಯಾಲ್ಯೂ, ಎ ಟು ಬಿ 10 ಇದೆ. ಇದು ಆಲ್ರೆಡಿ ನಮಗೆ ಸಿಕ್ಕಂಥ ವ್ಯಾಲ್ಯೂ, ಇದನ್ನೇನು ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎ ಟು ಸಿ ಎಷ್ಟಿದೆ, 5 ಇದೆ. ಎ ಟು ಡಿ ಯಾವುದೇ ಡೈರೆಕ್ಷನ್ ಇಲ್ಲ, ಅದಕ್ಕೆ ಇನ್ಫಿನಿಟಿ. ಎ ಟು ಇನೂ ಯಾವುದೇ ಇಲ್ಲ, ಅದಕ್ಕೆ ಇನ್ಫಿನಿಟಿ. ನೆಕ್ಸ್ಟ್ ಇವೆಲ್ಲದರಲ್ಲಿ ಚಿಕ್ಕದು ಯಾವುದು, 5 ಇದೆ. ಸೊ 5 ಬಂದುಬಿಟ್ಟು ವ್ಯಾಲ್ಯೂ ಸಿ ಇದೆ, ಅದಕ್ಕೆ ಸಿ ಬರ್ಕೊಂಡ್ವಿ. ನೆಕ್ಸ್ಟ್ ಸಿ ಟು ಯಾವ್ಯಾವ ಎಡ್ಜ್ ಹೋಗಿದೆ, ಸಿ ಟು ಬಿ ಹೋಗಿದೆ, ಸಿ ಟು ಇ ಹೋಗಿದೆ. ಸೊ ಸಿ ಟು ಬಿ ಬಂದುಬಿಟ್ಟು 8 ಆಗುತ್ತೆ. ನೆಕ್ಸ್ಟ್ ಸಿ ಟು ಸಿ ಆಲ್ರೆಡಿ ನಮಗೆ ವ್ಯಾಲ್ಯೂ ಸಿಕ್ಕಿದೆ. ವ್ಯಾಲ್ಯೂ ಸಿಕ್ಕಿದರೆ ನಾವು ಸಿ ಟು ಸಿ ಆ ಥರ ಏನು ಬರೆಯೋದೇನಿಲ್ಲ. ವ್ಯಾಲ್ಯೂ ಸಿಕ್ಕ ನಂತರ ಇದು ಅಷ್ಟೇ ಕಾನ್ಸ್ಟೆಂಟ್ ಬಿಟ್ಬಿಡಬೇಕು. ನೆಕ್ಸ್ಟ್ ಸಿ ಟು ಡಿ ಏನಿದೆ, ಸಿ ಟು ಡಿ ಸೊ ಇಲ್ಲಿ ನೋಡ್ಬೋದು ನೀವು 8 ಯಾಕೆ ತಗೊಂಡಿವಿ ಅಂತಂದರೆ ಸಿ ಟು ಬಿ ಎಷ್ಟಿದೆ, 3 ಇದೆ. ನಮಗೆ ಪ್ರಿವಿಯಸ್ ವ್ಯಾಲ್ಯೂ ಎಷ್ಟಿದೆ, 5 ಇದೆ. ಸೊ 3 ಪ್ಲಸ್ 5 ಏನಾಗುತ್ತೆ, 8 ಆಗುತ್ತೆ. ಅದಕ್ಕೆ 8 ಬರ್ಕೊಂಡ್ವಿ. ನೆಕ್ಸ್ಟ್ ಸಿ ಟು ಇ 2 ಇದೆ. 2 ಪ್ಲಸ್ 5 ಏನಾಗುತ್ತೆ, 7 ಆಗುತ್ತೆ. ನೆಕ್ಸ್ಟ್ ಸಿ ಟು ಡಿ 9 ಇದೆ. 9 ಪ್ಲಸ್ 5 ಏನಾಗುತ್ತೆ, 14 ಆಗುತ್ತೆ. ಸಿ ಟು ಡಿ ಇಲ್ಲಿದೆ, ಸಿ ಟು ಡಿ 14. ಇದು 5 ಆ್ಯಸ್ ಇಟ್ ಈಸ್ ಹಾಗೆ ಇರುತ್ತೆ, ಬರ್ಕೊಳ್ಳೋದೇನು ಅವಶ್ಯಕತೆ ಇರೋಲ್ಲ. ಸೊ ಇವು ಮೂರಲ್ಲಿ ಇದು ಮತ್ತು ಇದರ ಮೂರಲ್ಲಿ ಮಿನಿಮಮ್ ಯಾವುದು, 7. ಸೊ 7ನ ವ್ಯಾಲ್ಯೂ ಏನಿದೆ, ಇ ಇದೆ. ಸೊ ನಾವಿಲ್ಲಿ ಇ ಬರ್ಕೊಂಡ್ವಿ. ನೆಕ್ಸ್ಟ್ ಇದು ಚೆಕ್ ಮಾಡೋಣ. ಈ ಎಡ್ಜಸ್ ಯಾವುದಕ್ಕೂ ಇದೆ, ಇ ಟು ಡಿ ಹೋಗಿದೆ, ಇ ಟು ಎ ಹೋಗಿದೆ. ಎ ಆಲ್ರೆಡಿ ನಮಗೆ ಸಿಕ್ಕಿದೆ, ಅದೇನು ಬರ್ಕೊಳ್ಳೋದು ಬೇಕಾಗಿಲ್ಲ. ನೆಕ್ಸ್ಟ್ ಇ ಟು ಬಿನೂ ಯಾವುದೇ ಎಡ್ಜ್ ಇಲ್ಲ, ಅದಕ್ಕೆ ನಾವು ಆ್ಯಸ್ ಇಟ್ ಈಸ್ ವ್ಯಾಲ್ಯೂನ ಬರ್ಕೊಳ್ತೀವಿ. ಯಾವುದೇ ಪ್ಲಸ್ ಮಾಡೋ ಇದಿಲ್ಲ, ಪ್ಲಸ್ ಮಾಡೋದೇನು ಬೇಕಲ್ಲ. ಎಡ್ಜ್ ಹೋಗಿತ್ತಪ್ಪ ಅಂದ್ರೆ ಅಷ್ಟೇ ಪ್ಲಸ್ ಮಾಡಬೇಕು. ಎಡ್ಜ್ ಇದ್ದಿದ್ದಿಲ್ಲಪ್ಪ ಅಂದರೆ ಆ್ಯಸ್ ಇಟ್ ಈಸ್ ವ್ಯಾಲ್ಯೂನ ಇಲ್ಲಿ ಬರ್ಕೋಬೇಕು, 8. ನೆಕ್ಸ್ಟ್ ಇ ಟು ಡಿ ಏನಿದೆ, ಇ ಟು ಡಿ 6 ಇದೆ. 6 ಪ್ಲಸ್ 7 ಏನಾಗುತ್ತೆ, 13 ಆಗುತ್ತೆ. ಸೊ ಇ ಟು ಡಿ ಏನಾಗುತ್ತೆ, ಇಲ್ಲಿ 13 ಆಗುತ್ತೆ. ಇವು ಎರಡರಲ್ಲಿ ಮಿನಿಮಮ್ ಯಾವುದಪ್ಪ ಅಂತಂದರೆ
8 ಬಂದುಬಿಟ್ಟು ಮಿನಿಮಮ್ಮು. ಸೊ ಮಿನಿಮಮ್ನ ವ್ಯಾಲ್ಯೂ ಏನಿದೆ ಬಿ ಇದೆ. ಸೊ ಅದಕ್ಕೆ ನಾವಿಲ್ಲಿ ಬಿ ಬರ್ಕೊಂಡ್ವಿ. ನೆಕ್ಸ್ಟ್ ಬಿಲಿಂದ ಯಾವುದ್ಯಾವುದಕ್ಕೆ ಎಡ್ಜಸ್ ಜಾಯ್ನ್ ಆಗಿದೆಯಪ್ಪ ಅಂತಂದರೆ ಬಿ ಟು ಡಿ ಹೋಗಿದೆ. ಅಂದರೆ ನಮ್ಗೆ ಉಳಿದಿರೋದು ಯಾವುದು? ಎ ಸಿಕ್ಕಿದೆ, ಬಿ ಸಿಕ್ಕಿದೆ, ಸಿ ಸಿಕ್ಕಿದೆ, ಇ ಸಿಕ್ಕಿದೆ. ಉಳಿದಿರೋದೇನು? ಡಿ ಒಂದೇ. ಸೊ ಬಿ ಟು ಡಿ ವ್ಯಾಲ್ಯೂ ಏನಿದೆ? 1 ಇದೆ. ಸೊ 8 + 1 ಮಾಡಿದರೆ ನಮಗೇನು ಬರುತ್ತೆ? ಪ್ರಿವಿಯಸ್ ವ್ಯಾಲ್ಯೂ ಪ್ಲಸ್ ಈಗ ಎಡ್ಜ್ ಹೋಗಿರೋ ವ್ಯಾಲ್ಯೂನ ಪ್ಲಸ್ ಮಾಡಬೇಕು. ಅಕಸ್ಮಾತ್ ನೀವು ಎಡ್ಜ್ ಇದ್ದಿದ್ದಿಲ್ಲ ಪ್ಲಸ್ ಆ ಥರ ಮಾಡಬಾರ್ದು, ತಪ್ಪಾಗುತ್ತೆ. ಎಡ್ಜ್ ಇದ್ದರೆ ಅಷ್ಟೇ ಪ್ರಿವಿಯಸ್ ವ್ಯಾಲ್ಯೂ ಪ್ಲಸ್ ಪ್ರೆಸೆಂಟ್ ವ್ಯಾಲ್ಯೂನ ಮಾಡಬೇಕು. ಸೊ ಬಿ ಟು ಡಿ ಎಷ್ಟಿದೆ? 1 ಇದೆ. ಸೊ 8 + 1 ಏನಾಗುತ್ತೆ? 9 ಆಗುತ್ತೆ. ಇದು ಬಂದುಬಿಟ್ಟು ನಮಗೆ ಸಿಕ್ಕಂಥ ವ್ಯಾಲ್ಯೂಸ್. ಈಗ ಹೇಗಪ್ಪ ಶಾರ್ಟೆಸ್ಟ್ ಪಾತ್ ಕಂಡುಹಿಡಿಯೋದು ಅಂತಂದರೆ, ಅಂದರೆ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಹೇಗಪ್ಪ ಕಂಡುಹಿಡಿಯೋದು ಅಂತಂದರೆ, ಈಗ ನಮಗೆ 8 to 9 ಯಾವುದಿದೆ? ವ್ಯಾಲ್ಯೂ ಡಿ ಇದೆ. ಸೊ ಇದು ಡಿ ಬರ್ಕೊಳ್ಳೋಣ, ಯಾಕಂದರೆ ಸಿಕ್ಕಿರೋಂಥ ವ್ಯಾಲ್ಯೂನ ಆಲ್ಫಾಬೆಟ್ ಅದು. ಈಗ ನಾವು ಎ ಟು ಡಿ ಶಾರ್ಟೆಸ್ಟ್ ಪಾತ್ನ ಹೇಗಪ್ಪ ಕಂಡುಹಿಡಿಯೋದು ಅಂತಂದರೆ, ಎ ಟು ಡಿ ಅದಕ್ಕೆ ನಾವು ಫಸ್ಟು ಇದನ್ನು ತಗೋಬೇಕು. ಕನ್ಸಿಡರ್ ಮಾಡಿರಿ ಫಸ್ಟ್ ಅಂತೇಳಿ. ಇಲ್ಲಿ ನೋಡ್ಬೋದು ನೀವು, ಫಸ್ಟು 9 ಕನ್ಸಿಡರ್ ಮಾಡಿದರೆ ಇದ್ರ ಮೇಲಿರೋ ವ್ಯಾಲ್ಯೂ ಏನಿದೆ ಡಿಫ್ರೆಂಟ್ ಇರಬೇಕು. 9 ಮೇಲ್ ವ್ಯಾಲ್ಯೂನ 9 ಇತ್ತಪ್ಪ ಅಂದರೆ ಬಿನ ಕನ್ಸಿಡರ್ ಮಾಡಬಾರ್ದು. ಸೊ ಇಲ್ಲಿ ಡಿಫ್ರೆಂಟ್ ಇದೆ, ಅದಕ್ಕೆ ನಾವು ಇಲ್ಲಿ ಫಸ್ಟ್ ಡಿ ಬರ್ಕೊಂಡು ಡಿ ಆದಮೇಲೆ ಬಿ ಬರ್ಕೊಂಡ್ವಿ. ನೆಕ್ಸ್ಟ್ ಇದರಲ್ಲಿ ಮಿನಿಮಮ್ ನಮಗೆ ಸಿಕ್ಕಿರೋ ವ್ಯಾಲ್ಯೂ ಯಾವುದು? 8 ಮೇಲೆ ಏನಿದೆ? 8 ಇದೆ. ಸೊ ಇದು ಸೇಮ್ ಸಿಕ್ಕಿದೆ. ಈನ ಬರ್ಕೊಳ್ಳೋದು ಬೇಕಾಗಿಲ್ಲ. ಸೊ ಈನ ಬರ್ಕೊಳ್ಳೋದು ಬೇಕಾಗಿಲ್ಲ. ನೆಕ್ಸ್ಟ್ ಡಿ ಬಿ ಸಿಕ್ತು 8. ನಮಗೆ 8ರಲ್ಲಿ ಮಿನಿಮಮ್ ಯಾವುದಿದೆ ಅಂದರೆ ನಮಗೆ ಸಿಕ್ಕಿರೋ ವ್ಯಾಲ್ಯೂ 8 ಮೇಲಿರೋ ವ್ಯಾಲ್ಯೂ ಏನಿದೆ ಅಂದರೆ ಇದರಲ್ಲಿ 8ರಲ್ಲಿ ನಮಗೆ ಸಿಕ್ಕಿರೋಂಥ ವ್ಯಾಲ್ಯೂ ಮಿನಿಮಮ್ಮು 7. ಇದು ಬರ್ಕೋಬೇಡಿ, ಇಲ್ಲಿ ಮೇಲೆ ಸಿಕ್ಕಿದೆ, ಇದೇನು ಬರ್ಕೊಳ್ಳೋದು ಬೇಕಾಗಿಲ್ಲ. ಈ ನಮಗೆ ಇದರಲ್ಲಿ ಸಿಕ್ಕಂಥ ರಿಸಲ್ಟ್ 7 ಮಿನಿಮಮ್ಮು. ಸೊ 7 ಮೇಲಿರೋದೇನಿದೆ? ಡಿಫ್ರೆಂಟ್ ಇದೆ. ಡಿಫ್ರೆಂಟ್ ಇದ್ದರೆ ಏನು ಮಾಡ್ಕೋಬೇಕು? ಈ ಎಲಿಮೆಂಟ್ನ ಬರ್ಕೋಬೇಕು. ನೆಕ್ಸ್ಟ್ ಇದರಲ್ಲಿ ಮಿನಿಮಮ್ ಯಾವುದು? 5 ಇದೆ. 5ನ ಮೇಲೆ ಇರೋ ಎಲಿಮೆಂಟ್ ಏನಿದೆ? ಡಿಫ್ರೆಂಟ್ ಇದೆ. ಸೊ ಬರ್ಕೋಬೇಕು. ಡಿಫ್ರೆಂಟ್ ಇದ್ದರೆ ಅಷ್ಟೇ ಮಾತ್ರ ಬರ್ಕೋಬೇಕು. ಇಲ್ಲಿ ನೋಡಿ ನೀವು, 8 ನಮಗೆ ಸಿಕ್ಕಿರೋ ಮಿನಿಮಮ್, ಇದ್ರ ಮೇಲೆ ಸೇಮ್ ಇದೆ, ಅದಕ್ಕೆ ಈ ಎಲಿಮೆಂಟ್ನ ನಾವು ಬರ್ಕೊಂಡಿಲ್ಲ. ಈಗ ನಾವು ಏನು ಮಾಡಬೇಕಪ್ಪ ಅಂದರೆ, ಡಿ ಬಿ ಸಿ ಎ ಸಿಕ್ಕಂಥ ವ್ಯಾಲ್ಯೂ ಈಗ ನಾವು ಆಲ್ಫಾಬೆಟ್ ಪ್ರಕಾರ ಅಂದರೆ ಉಲ್ಟಾ ಬರ್ಕೊಳ್ಳೋಣ. ಇಲ್ಲಿಂದ ಸ್ಟಾರ್ಟಿಂಗ್ ಈಗ ನಾವು ಉಲ್ಟಾ ಹೋಗಿವಲ್ಲ, ಅದನ್ನ ಸೀದಾ ಬರ್ಕೊಳ್ಳೋಣ. ಎ ಸಿ ಮತ್ತು ಬಿ ಡಿ ಈ ಥರ ಬರ್ಕೊಂಡ್ವಿ. ಹೇಗಪ್ಪ ಶಾರ್ಟೆಸ್ಟ್ ಪಾತ್ ಕಂಡುಹಿಡಿಯೋದಂದರೆ, ಎ ಟು ಸಿ ಎಷ್ಟಿದೆ? ಎ ಟು ಸಿ 5 ಇದೆ, ಪ್ಲಸ್ ಸಿ ಟು ಬಿ ಎಷ್ಟಿದೆ? 3 ಇದೆ, ಪ್ಲಸ್ ಬಿ ಟು ಡಿ ಎಷ್ಟಿದೆ? 1 ಇದೆ. ಇಸ್ ಈಕ್ವಲ್ ಟು 9 ಬಂತಲ್ಲ ವ್ಯಾಲ್ಯೂ. ಶಾರ್ಟೆಸ್ಟ್ ಪಾತ್ ಆಫ್ ವ್ಯಾಲ್ಯೂ ಏನಿದೆ? 9 ಇದೆ. ಸೊ ಈ ಥರ ನಾವು ಕ್ಲಾರಿಫೈ ಮಾಡ್ಕೋಬೋದು ಇದು ಕರೆಕ್ಟ್ ಇದೆ ಇಲ್ಲ ಅಂತೇಳಿ. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ನೋಡೋಣ ಶಾರ್ಟೆಸ್ಟ್ ಪಾತ್ದು. ಎ ಟು ಬಿ ನೋಡೋಣ. ಎ ಟು ಬಿ ಇದು ಹೇಗಪ್ಪ ಕಂಡುಹಿಡಿಯೋದು ಅಂತಂದರೆ, ಅದೇ ಸೇಮ್ ಎ ಟು ಬಿ. ಬಿದು ಮಿನಿಮಮ್ ವ್ಯಾಲ್ಯೂ ಏನಿದೆ? 8 ಇದೆ. ಬಿ ಬರ್ಕೊಳ್ಳಿ. ಮೇಲೆ ಸೇಮ್ ವ್ಯಾಲ್ಯೂ ಇದೆ. ಸೊ ಬರ್ಕೊಳ್ಳೋದು ಬೇಕಾಗಿಲ್ಲ. ಈ ಏನು ಬರ್ಕೊಳ್ಳೋದು ಬೇಕಾಗಿಲ್ಲ. ನೆಕ್ಸ್ಟ್ ಮಿನಿಮಮ್ ಯಾವುದಿದೆ? ಇದಿದೆ 7 ಮೇಲಿದೆ ಡಿಫ್ರೆಂಟ್ ಇದೆ, ಅದಕ್ಕೆ ಸಿ ಬರ್ಕೊಳ್ಳಿ. ಆಮೇಲೆ 5th ಮೇಲೆ ಇದು ಡಿಫ್ರೆಂಟ್ ಇದೆ, ಎ ಬರ್ಕೊಳ್ಳಿ. ಸೊ ಬಿ ಟು ಸಿ ಎಷ್ಟಿದೆ? ಬಿ ಟು ಅಂದರೆ ಬಿ ಟು ಸಿ ಅಂದರೆ ಏನು ಮಾಡಬೇಕು? ಮೊದಲು ನಾವು ಈ ಸ್ಟೆಪ್ಪಲ್ಲಿ ಬರ್ಕೊಂಡಿವಲ್ಲ, ಅದನ್ನ ಟಾಪ್ ಟು ಬಾಟಮ್ ಬರ್ಕೊಳ್ಳೋಣ. ಬಾಟಮ್ ಟು ಟಾಪ್ ಇದೆ, ಇದು ಟಾಪ್ ಟು ಬಾಟಮ್ ಬರ್ಕೊಳ್ಳೋಣ. ಎ ಸಿ ಬಿ. ನೆಕ್ಸ್ಟ್ ಎ ಟು ಸಿ ಏನಿದೆ? ಎ ಟು ಸಿ 5 ಇದೆ. 5 ಪ್ಲಸ್ ಸಿ ಟು ಬಿ ಎಷ್ಟಿದೆ? 3 ಇದೆ. ಇಸ್ ಈಕ್ವಲ್ ಟು 8 ಸಿಕ್ತಲ್ಲ ವ್ಯಾಲ್ಯೂ 8. ಈ ಥರ ನಾವು ಕ್ಲಾರಿಫೈ ಮಾಡ್ಕೋಬೋದು ಕರೆಕ್ಟ್ ಇದೆ ಅಂತೇಳಿ. ಸೊ ಇದಾಗಿತ್ತು ಡಿಸ್ಕಸ್ ಕ್ಲಾಸ್ನ ಪ್ರಾಬ್ಲಮ್. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ ಮಾಡಿ. ಧನ್ಯವಾದಗಳು.